ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಸರ್ಚಿಂಗ್ ಕನ್ನಡ. ಬಂಧುಗಳೇ ನಮಸ್ಕಾರ. ಪ್ರತಿ ವರ್ಷ ಆಯೋಜನೆ ಮಾಡಿರುವಂತೆ ಲಾಲ್ಬಾಗಲ್ಲಿ ಫಲಪುಷ್ಪ ಪ್ರದರ್ಶನ ಈ ವರ್ಷನೂ ಮಾಡಿದ್ದಾರೆ. ಈ ಜನವರಿ 14ನೇ ತಾರೀಕಿಂದ ಈ ತಿಂಗಳು ಅಂದರೆ ಜನವರಿ 26ವರೆಗೂ ನಡೆಯುತ್ತೆ. ವೀಕೆಂಡು ಹಬ್ಬದ ದಿನ ಎಲ್ಲ 100 ರೂಪಾಯಿ ಒಬ್ಬರಿಗೆ. ಬೇರೆ ದಿನ ಈಗ ಸೋಮವಾರ ಮಂಗಳವಾರ ಈ ಥರ ಬಂದರೆ ಅವತ್ತು ಬಂದು 80 ರೂಪಾಯಿ. ಮಕ್ಕಳಿಗೆ ಯಾವತ್ತು ಹೋದ್ರೂ 30 ರೂಪಾಯಿ ಪರ್ ಹೆಡ್. ನಾವು ಇಲ್ಲಿಂದ ಹೊರಟು ನಮ್ಮ ಮನೆಯಿಂದ ಬಸ್ಸಲ್ಲಿ ಹೊರಟು ಮೆಟ್ರೋ ಹಿಡ್ಕೊಂಡು ಮೆಟ್ರೋಯಿಂದ ನಾವು ಲಾಲ್ಬಾಗ್ ತಲುಪಿದ್ವಿ. ಯಾಕಂದರೆ 2 ವೀಲರ್ಲಿ ಹೋಗೋಕ್ಕಾಗಲ್ಲ. ಸಿಟಿ ಸೆಂಟ್ರಲ್ಲಿ ದೊಡ್ಡ ಮಕ್ಕಳು ಈಗ 3 ಜನ 4 ಜನ ಸುಮ್ಮನೆ ಕ್ಯಾಮ್ರಲ್ಲಿ ಪೆನಾಲ್ಟಿ ಬರುತ್ತೆ ಅಂದ್ಬಿಟ್ಟು ನಾವು ನಾರ್ಮಲಾಗಿ ಬಸ್ಸು ಮೆಟ್ರೋ ತಗೊಂಡೇ ಹೋದ್ವಿ, ಮೆಟ್ರೋದಲ್ಲೇ ಹೋದ್ವಿ. ಈ ವರ್ಷದ ಲಾಲ್ಬಾಗಲ್ಲಿ ಯಾರ ಬಗ್ಗೆ ಹೇಳಕ್ಕೆ ಹೊರಟಿದ್ದಾರೆ ಅಂದರೆ KP ಪೂರ್ಣಚಂದ್ರ ತೇಜಸ್ವಿ ಅವರು, ನಮ್ಮ ಕುವೆಂಪು ಅವರ ಮಗ. 1938ರಲ್ಲಿ ಹುಟ್ಟುತ್ತಾರೆ. 2007ರಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಅವ್ರ ಬಗ್ಗೆ ವಿಶೇಷವಾಗಿ ಹೇಳಿದ್ದಾರೆ. ತುಂಬ ಅದ್ಭುತವಾಗಿದೆ. ನೀವು ಈ ವಿಡಿಯೋನೇ ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿ ನೋಡಿ. ಅವ್ರ ಬಗ್ಗೆ ಎಷ್ಟು ನೀಟಾಗಿ ಪ್ರತಿಯೊಂದು ನಾನು ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿದ್ದೀನಿ. ಗ್ಲಾಸ್ ಹೌಸ್ ಆಗಿರ್ಬೋದು, ಆಮೇಲೆ ಇನ್ನೊಂದು ಫೋರ್ಟು ಗೋಡೆ ಮೇಲೆ ಬರೆದಿರೋದು, ಟೋಟಲಾಗಿ ಎಲ್ಲ ಕವರ್ ಮಾಡ್ಕೊಂಡಿದ್ದೀನಿ ನಾನು. ಈ ವಿಡಿಯೋನ ದಯವಿಟ್ಟು ಎಲ್ಲರೂ ನೀವು ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ನಾನು ಒಂದು ಪ್ರಾಮಿಸ್ ಮಾಡ್ತೀನಿ ನಿಮಗೆ, ಈ ವಿಡಿಯೋದಲ್ಲಿ ನಿಮ್ಮ ಕಣ್ಣಂತೂ ತಂಪಾಗೋದಂತೂ ಸತ್ಯ, ಅಷ್ಟು ಮಾತ್ರ ನಾನು ಗ್ಯಾರಂಟಿ ಕೊಡಬಲ್ಲೆ. ಆಮೇಲೆ ಅನಗತ್ಯಗಳ ಮಾತು ಏನು ಬೇಡ ಇದರಲ್ಲಿ ಅಂದ್ಕೊಂಡು ಸಾಧ್ಯವಾದಷ್ಟು ಒಳ್ಳೆ ಮಾಹಿತಿನ ನಿಮ್ಮ ಹತ್ರ ಹಂಚ್ಕೋತೀನಿ. ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡಲ್ಲಿ ಒಳ್ಳೆ ಮ್ಯೂಸಿಕ್ ಹಾಕಿರ್ತೀನಿ. ನಿಮಗೆ 15 ನಿಮಿಷ ಹೆಂಗೆ ಕಳೀತು ಅಂತ ಗೊತ್ತಾಗಬಾರ್ದು, ಅಷ್ಟು ಚೆನ್ನಾಗಿ ಈ ವಿಡಿಯೋ ಮಾಡೋಕ್ಕೆ ನಾನು ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಹೆಂಗೆ ನಿಮಗೆ ಅನಿಸುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ದಯವಿಟ್ಟು ಹೇಳಿ. ನಾನು ಈ ಹಿಂದೆ ಕಬ್ಬನ್ ಪಾರ್ಕ್ ವಿಡಿಯೋನು ಮಾಡಿದ್ದೀನಿ. ಅಲ್ಲೆಲ್ಲ ವಾಟರ್ ಬಾಟ್ಲ್ ಎಲ್ಲ ಚೆಕ್ ಮಾಡ್ದೇನೆ ಅಥವಾ ಇನ್ನೊಂದು ಕಸ ಕಡ್ಡಿ ಎಲ್ಲ ಕುರ್ಕುರೆ ಅದು ಇದು ಎಲ್ಲ ಮಾರ್ತಾ ಇದ್ರು. ಜೊತೆಗೆಲ್ಲೂ ಚೆಕ್ ಮಾಡದೆ ಬಿಡ್ತಾ ಇದ್ರು. ಒಳಗಡೆ ಎಲ್ಲಂದ್ರೆ ಹಂಗೆ ತಿಪ್ಪೆ ಸಾರಿಸ್ಬಿಟ್ಟಿದ್ರು ಕಬ್ಬನ್ ಪಾರ್ಕಲ್ಲಿ. ಬಟ್ ಈ ಸರಿ ಮಾತ್ರ ಕಂಪಲ್ಸರಿ ನೀವು ಯಾವುದೇ ಕಾರಣಕ್ಕೂ ಸ್ಟೀಲ್ ಅಥವಾ ಇನ್ನೊಂದು ಯಾವುದೋ ಬಿಸಾಕ್ತಾ ಇರೋ ಪ್ಲಾಸ್ಟಿಕ್ ಮಾತ್ರ ಬಿಡ್ತಾರೆ ಒಳಗಡೆ. ನೀವು ಯಾವುದೋ ಕಿಂಡ್ಲೇನೋ ಇನ್ಯಾವುದೋ ಬಿಸ್ಲೇರಿನೋ ನೀರು ಬಾಟ್ಲು ಹಿಡ್ಕೊಂಡು ಹೋದ್ರೆ ದಯವಿಟ್ಟು ಅಲ್ಲೇನೆ ನೀವು ತಗೊಂಡು ಹೋಗೋಕೆ ಹೋಗ್ಬೇಡಿ. ಮೊದಲನೇದು ಹೋಗೋರಿದ್ರೆ ಹೋದ್ರೆ ಮಾತ್ರ ಗೇಟಲ್ಲೇ ಎಲ್ಲ ಅದನ್ನು ನೀಟಾಗಿ ಅಲ್ಲಿ ಡಸ್ಟ್ಬಿನ್ಗೆ ಹಾಕ್ಸ್ಬಿಡ್ತಾರೆ. ನಮ್ಮ ಕೈಯಾರೇ ಹಾಕ್ಸ್ಬಿಡ್ತಾರೆ ಡಸ್ಟ್ಬಿನ್ಗೆ. ಹೀಗಾಗಿ ಇದರ ಈ ಕೆಲಸದ ಮಹತ್ವ ಹೆಂಗೆ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತಂದರೆ, ಎಲ್ಲೇ ಒಂದೇ ಒಂದು ಪ್ಲಾಸ್ಟಿಕ್ ಬಾಟ್ಲು ಸಹಿತ ನನಗೆ ಕಾಣಿಸ್ಲಿಲ್ಲ. ನಾನು ಇಡೀ ಒಂದು ಆಲ್ಮೋಸ್ಟ್ 3 ಅವರ್ಸ್ ಮೇಲಿದ್ದೆ ನಾನಲ್ಲಿ. ಒಂದೇ ಒಂದು ಪ್ಲಾಸ್ಟಿಕ್ ಬಾಟ್ಲು ಸಹಿತ ನನಗೆ ಕಾಣಿಸ್ಲಿಲ್ಲ. ಕೆಲಸ ಮಾತ್ರ ನಿಜವಾಗ್ಲೂ ಎಲ್ಲರೂ ಮೆಚ್ಚುವಂಥ ಕೆಲಸ ಮಾಡಿದ್ದಾರೆ ಈ ಸರಿ ಲಾಲ್ಬಾಗ್ ಟೀಮ್ ಅವರು. ಅವ್ರಿಗೊಂದು ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ಬಿಡೋಣ. ಇದನ್ನು ಫಲಪುಷ್ಪ ಪ್ರದರ್ಶನದ ಜೊತೆಗೆ ನಮ್ಮ ಕವಿ, ಕಥೆಗಾರ, ಸಾಹಿತ್ಯ ಬಂಡಾಯಗಾರ ಅಂತ ಕರೆಸ್ಕೊಳ್ಳೋ KP ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ಇವತ್ತು ಹೆಚ್ಚು ಫೋಕಸ್ ಮಾಡಿದ್ದಾರೆ. ನಾನು ಆದಷ್ಟು ಈ ವಿಡಿಯೋದಲ್ಲಿ ಅವ್ರ ಬಗ್ಗೆನೇ ಮಾಹಿತಿ ಕೊಟ್ಕೊಂಡು ಹೋಗ್ತೀನಿ ನಿಮಗೆ. ತಾಯಿ ಹೇಮಾವತಿ, ತಂದೆ ರಾಷ್ಟ್ರಕವಿ ಕುವೆಂಪು ಅವರ ಮಗನಾಗಿ 1938 ಸೆಪ್ಟೆಂಬರ್ 8ರಂದು ಈ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ತೇಜಸ್ವಿಯವರ ಜನನವಾಗುತ್ತೆ. ಅಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಶಿಕ್ಷಣನ ಮುಗಿಸ್ತಾರೆ. ಕವಿತೆ, ಕತೆ, ಕಾದಂಬರಿ, ನಾಟಕ, ವಿಮರ್ಶೆ, ಆತ್ಮಕಥೆ ಮತ್ತು ಜನಪ್ರಿಯ ವಿಜ್ಞಾನ, ಪ್ರವಾಸ ಇವುಗಳೆಲ್ಲ ಅವರ ಕೈ ಬರಹದಲ್ಲಿ ಮೂಡಿ ಬಂದಿದೆ. ಚಿದಂಬರ ರಹಸ್ಯ ಅನ್ನೋ ಕಾದಂಬರಿಗೆ ಅವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಮತ್ತು ಕರ್ವಾಲೋ ಅನ್ನೋ ಕಾದಂಬರಿಗೆ ನಮ್ಮ ಶ್ರೇಷ್ಠ ಪಂಪ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ತುಂಬ ಚಟುವಟಿಕೆಯಿಂದ ಅವರ ಜೀವನವನ್ನು ರೂಢಿಸ್ಕೊಂಡಿದ್ದ ತೇಜಸ್ವಿ ಅವರು ಸ್ವತಃ ಫೋಟೋಗ್ರಾಫರ್. ಅವ್ರಿಗೆ ತುಂಬ ಫೋಟೋ ತೆಗೆಯೋದ್ರಲ್ಲಿ ತುಂಬ ಒಂಥರ ಮನಸ್ಸಿತ್ತಂತೆ. ಹೀಗಾಗಿ ಎಲ್ಲಂದ್ರಲ್ಲಿ ಎನಿ ಟೈಮ್ ಆಲ್ಮೋಸ್ಟ್ ಅವರು ಕ್ಯಾಮ್ರಾ ಜೊತೆಗೆ ಕಾಣಿಸ್ಕೊತಾ ಇದ್ರು ಅಂತ ಹೇಳ್ತಾರೆ. ಮತ್ತು ಅವರ ಇನ್ನೊಂದು ಹವ್ಯಾಸ ಅಂದರೆ ಚಿತ್ರ ಬಿಡಿಸೋದಲ್ಲದೆ ಅವರು ಸ್ವಂತ ಕೃಷಿಕ, ನೈಜ ಕೃಷಿಕ ಅಂತ ಬಿರುದು ಕೂಡ ಕೊಡ್ತಾರೆ ಅವ್ರಿಗೆ. ಯಾಕಂದರೆ ನಾನು ನೋಡಿದ್ರಂಗೆ ಒಂದು ಯಾವುದೋ ಇದರಲ್ಲಿ ನ್ಯೂಸಲ್ಲಿ ಓದಿದ್ದೀನಿ ನಾನು ಅವ್ರ ಬಗ್ಗೆ. ಇವರು ನಮ್ಮ ಕಾಫಿ ಬೆಳೆಯನ್ನು ಸಂತೆಯಲ್ಲಿ ನಾವೇ ಮಾರಬೇಕು, ರೈತರೇ ಮಾರಬೇಕು ಅಂತ ಕಾಫಿ ಬೋರ್ಡ್ ವಿರುದ್ಧನೇ ಅವರು ಒಂದು ಸ್ಟ್ರೈಕ್ನ ಮಾಡಿದರು. ಅದನ್ನು ಇವತ್ತಿಗೂ ಅವಾಗಂದ್ರೆ ಇವಾಗ TV ಅದರಲ್ಲಿ ಆ ತುಣುಕುಗಳನ್ನ ಹಾಕ್ತಾ ಇರ್ತಾರೆ. ತೇಜಸ್ವಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಮುಗಿಯಲ್ಲ. ಆದರೆ ಅವರು 2007 ಏಪ್ರಿಲ್ 5ನೇ ತಾರೀಕು ಚಿಕ್ಕಮಗಳೂರಿನ ಅವರ ಮೂಡಿಗೆರೆ ಅವ್ರದೇ ಮನೆ ಆದಂಥ ನಿರುತ್ತರ, ಮನೆ ಹೆಸರು ನೋಡಿ, ನಿರುತ್ತರದಲ್ಲಿ ಅವರು ಹಸ್ತಂಗತವಾದರು. ಅವತ್ತಿಗೆ ಅವರು ಇಲ್ಲವಾದರು.
ಸೊ ಇವತ್ತಿಗೂ ಅವರ ಕಾದಂಬರಿ ಕವಿತೆ ನಮ್ಮ ಜೊತೆಗಿದೆ. ಸುಮಾರು ಸಿನಿಮಾಗಳಾಗಿದೆ ಅವ್ರದ್ದು. ನಾನು ನೋಡಿದಂಗೆ ಕಿರಂಗೂರಿನ ಗಯ್ಯಾಳಿಗಳು ಅಂತ ಒಂದು ಸಿನಿಮಾ ಆಗಿದೆ ಕನ್ನಡದಲ್ಲಿ, ಇನ್ನೂ 2-3 ಇದೆ. ಆ ಥರ ಅವರು ನಮ್ಮ ಜೊತೆಗಿದ್ದಾರೆ ಅಂತ ಭಾವಿಸ್ತೀನಿ. ಆಮೇಲೆ ಈ ವಿಡಿಯೋದಲ್ಲಿ ದಯವಿಟ್ಟು ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ. ಫಲಪುಷ್ಪ ಪ್ರದರ್ಶನದ ಆಯೋಜನೆ ಮಾಡಿದಾರಲ್ಲ, ಯಾರಿಗೆ ಹತ್ತತ್ರ ಬೆಂಗಳೂರಿಗೆ ಬರೋಕ್ಕೆ ಸಾಧ್ಯ ಆಗುತ್ತೋ ಅವರು ಬಂದು ನೋಡಿದ್ರೆ ಮಾತ್ರ ತುಂಬ ಒಳ್ಳೆಯದು. ಇಲ್ಲ ಯಾರಿಗೆ ನೋಡೋಕ್ಕಾಗಲ್ವೋ ದಯವಿಟ್ಟು ಇಲ್ಲಿಂದನೇ ನೋಡಿ. ನಾನು ಯಾವುದು ಪಿನ್ ಟು ಪಿನ್ ಬಿಡದೇ ಇರೋಂಗೆ ಟೋಟಲ್ ವೀಡಿಯೋ ಮಾಡಿದ್ದೀನಿ, ಅದಕ್ಕೋಸ್ಕರ 15 ನಿಮಿಷ ಆಗಿದೆ. ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬಳಗಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆಮೇಲೆ ನಾನು ಏನು ಬದಲಾವಣೆ ತರಬೇಕು ಅಂತ ನಿಮಗೆ ಅನಿಸುತ್ತೋ ಅದನ್ನು ಕಮೆಂಟ್ ಮುಖಾಂತರ ಬರೆದು ಕಳಿಸಿ. ದಯವಿಟ್ಟು ನಾನು ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು.